ಕಾಮಿಡಿ ಕಿಲಾಡಿ ಸ್ಟಾರ್ ಕಮ್ ನಟನ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದೆ. ಮಡೆನೂರು ಮನು ವಿರುದ್ಧ ಕೇಸನ್ನ ಸಹ ಕಲಾವಿದೆ ದಾಖಲು ಮಾಡಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರೇಪ್ ಕೇಸ್ ದಾಖಲಾಗ್ತದಂತೆ ನಟ ಮನು ತಲೆಮರೆಸಿಕೊಂಡಿದ್ದಾನೆ. ನಟ ಮನುಗಾಗಿ ಈಗ ಪೊಲೀಸರು ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕಾಮಿಡಿ ಕಿಲಾಡಿ ಖ್ಯಾತಿಯ ಸ್ಟಾರ್ ಕಮ್ ನಟನ ವಿರುದ್ಧ ಈಗ ರೇಪ್ ಪ್ರಕರಣವನ್ನ ಸಹ ಕಲಾವಿದೆ ದಾಖಲು ಮಾಡೋ ಮೂಲಕವಾಗಿ ಈ ಪ್ರಕರಣ ಆತನ ಬಂಧನದ ನಂತರದಲ್ಲಿ ಯಾವ ರೀತಿಯಾದಂತಹ ತಿರುವನ್ನ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಆರಂಭದಲ್ಲಿ ನನ್ನ ಪತ್ನಿ ಅಂತ ಹೇಳ್ಕೊಳ್ತಾನೆ, ಚೆನ್ನಾಗಿ ನೋಡ್ಕೊಳ್ತೀನಿ ಅಂತಾನೆ, ಒಡಿಯಲ್ಲ ಬಡಿಯಲ್ಲ ಅಂತಾನೆ, ನಮ್ಮಲ್ಲಿ ಹೀಗೆ ಮಾಡೋದು ಅಂತ ಆ ದಿಮಾಕನ್ನು ಕೂಡ ಪ್ರದರ್ಶನ ಮಾಡ್ತಾನೆ. ಆ ಒಂದು ವಿಡಿಯೋ ಸ್ಟೇಟ್ಮೆಂಟಲ್ಲಿ ಆತನಿಗೆ ತನ್ನಿಂದ ತಪ್ಪಾಗಿದೆ, ಒಂದು ಹೆಣ್ಣಿಗೆ ನೋವಾಗಿದೆ, ನಾನು ಅದನ್ನು ತಿದ್ದುಕೊಳ್ಬೇಕು ಅನ್ನುವಂತಹ ಯಾವುದೇ ರೀತಿಯ ಪಶ್ಚಾತ್ತಾಪದ ಭಾವ ಕಾಣಿಸ್ತಿಲ್ಲ. ಅಲ್ಲಿಯೂ ಕೂಡ ಆತನ ಆಟಿಟ್ಯೂಡ್ನ ನೀವು ಗಮನಿಸ್ಬೋದು. ನಾನು ಇಷ್ಟೇ ಹೇಳೋದು, ನನಗೇನು ಹೇಳಬೇಕು ಅಷ್ಟೇ ನಾನು ಹೇಳೋದು, ಆ ರೀತಿಯಾದಂತಹ ಮನಸ್ಥಿತಿ. ಇದನ್ನು ಆಕೆ ನಿರಂತರವಾಗಿ ಅನುಭವಿಸ್ಕೊಂಡು ಬಂದಿದ್ದಾಳೆ. ಕೊನೆಗೆ ಇದು ಯಾವತ್ತಿಗೆ ಮುಗಿಯಲ್ಲ ಅಂತ ಗೊತ್ತಾಯಿತು, ತನಗೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾಯಿತು, ಆಕೆ ದೂರು ಕೊಟ್ಟಿದ್ದಾಳೆ. ಕಾಮಿಡಿ ನಟ ಮಡೆನೂರು ಮನು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಹ ಕಲಾವಿದೆಯಿಂದ ಮನು ವಿರುದ್ಧ ಅತ್ಯಾಚಾರ ಆರೋಪ ದಾಖಲಾಗಿದೆ. 2022 ಡಿಸೆಂಬರ್ನಲ್ಲಿ ಬಲವಂತವಾಗಿ ಮನೆಗೆ ಬಂದು ತಾಳಿ ಕಟ್ಟಿದ್ದ. ನಂತರ ಹಲವು ಬಾರಿ ನನ್ನ ಮನೆಯಲ್ಲಿ ನನಗೆ ಅತ್ಯಾಚಾರವನ್ನು ಎಸಗಿದ್ದಾನೆ. ಪ್ರೆಗ್ನೆಂಟ್ ಕೂಡ ಆಗಿದ್ದು ಗರ್ಭಪಾತವನ್ನು ಕೂಡ ಮಾಡಿಸಿದ್ದಾನೆ. ಇದು ಬಲವಂತವಾಗಿ ಆಗಿರೋದು, ನನ್ನ ಅರಿವಿಗೆ ಬಾರದಂತೆ ಆತ ಮಾಡಿರೋದು ಅಂತ ಕೂಡ ಆಕೆ ದೂರಿನಲ್ಲಿ ಉಲ್ಲೇಖ ಮಾಡ್ತಾಳೆ. ನಿರಂತರ ರೇಪ್, ಹಲ್ಲೆ, ಪ್ರಾಣ ಬೆದರಿಕೆ ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ. ಕಾಮಿಡಿ ಕಿಲಾಡಿ ಮನು ವಿರುದ್ಧ ದಾಖಲಾಗಿರುವಂತಹ ಪ್ರಕರಣದಲ್ಲಿ ಆಕೆ ಉಲ್ಲೇಖ ಮಾಡಿರುವಂತಹ ಅಂಶಗಳು ಇದಿಷ್ಟು. ನನ್ನ ಮೇಲೆ ನಿರಂತರವಾಗಿ ಹಲ್ಲೆ, ಅತ್ಯಾಚಾರ, ದೌರ್ಜನ್ಯ, ಈ ನನಗೆ ಮೋಸ ಮಾಡುವಂತಹ ಪ್ರಯತ್ನ ಇದೆಲ್ಲವೂ ಕೂಡ ನಿರಂತರವಾಗಿ ಆಗಿದೆ. ನನ್ನ ಮನೆಗೆ ಬಂದು ನನಗೆ ಬಲವಂತವಾಗಿ ತಾಳಿ ಕಟ್ಟಿದ್ದಾನೆ. ಜೊತೆಗೆ ನನ್ನ ಮನೆಗೆ ಬಂದು ಹಲವು ಬಾರಿ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ನಾನು ಯಾವಾಗ ಗರ್ಭಿಣಿ ಆದ್ನೋ ಅದು ಗೊತ್ತಾದ ನಂತರ ನನ್ನ ಅರಿವಿಗೆ ಬಾರದಂತೆ ಅದನ್ನು ಅಬಾರ್ಷನ್ ಮಾಡುವಂತಹ ಹಿನ್ನೆಲೆಯಲ್ಲಿ ಮಾತ್ರೆ ಕೊಟ್ಟು ಅಬಾರ್ಷನ್ ಕೂಡ ಮಾಡಿಸಿದ್ದಾನೆ. ಈ ಸಂಬಂಧ ದೂರು ದಾಖಲಾಗಬೇಕು ಅಂತ ಆಕೆ ಕೋರಿದ್ದಾರೆ. 2 ಬಾರಿ ಸಹನಟಿ ಮೇಲೆ ಅತ್ಯಾಚಾರ ಮತ್ತು ಗರ್ಭಪಾತ. ಶಿವಮೊಗ್ಗಕ್ಕೆ ಕಾಮಿಡಿ ಕಾರ್ಯಕ್ರಮಕ್ಕಾಗಿ ಖುದ್ದು ಮನು ಆಕೆಯನ್ನು ಕರೆದುಕೊಂಡು ಹೋಗಿದ್ದಾನೆ. ಶಿವಮೊಗ್ಗಕ್ಕೆ ಕಾಮಿಡಿ ಕಿಲಾಡಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಲ್ಲಿ ಹೋಗಿದ್ದಾರೆ. ಶಿಕಾರಿಪುರ ಹೋಟೆಲ್ಗೆ ಕರೆದುಕೊಂಡು ಹೋಗಿದ್ದಾನೆ. ಅಲ್ಲಿ ಅತ್ಯಾಚಾರವನ್ನು ಎಸಗಿದ್ದಾನೆ. ಸಂಭಾವನೆ ಕೊಡೋ ನೆಪದಲ್ಲಿ ಅತ್ಯಾಚಾರ ಆಗಿದೆ ಅನ್ನುವಂತಹ ಆರೋಪ ಆಕೆಯ ಎಫ್ಐಆರ್ನಲ್ಲೇ ಇರೋದು. ಬೆಂಗಳೂರಿನ ನಾಗರಬಾವಿ ಮನೆಯಲ್ಲೂ ಕೂಡ ಅತ್ಯಾಚಾರ ಎಸಗಲಾಗಿದೆ. ನನ್ನ ಮನೆಗೆ ಬಲವಂತವಾಗಿ ಬಂದು ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಬಳಿಕ ಬಲವಂತವಾಗಿ ತಾಳಿ ಕೂಡ ಕಟ್ಟಿದ್ದಾನೆ. ನನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡ್ತೀನಿ, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಇದೇ ನೆಪವನ್ನ ಇಟ್ಟುಕೊಂಡು ನನಗೆ ಪದೇ ಪದೇ ವಂಚಿಸಿದ್ದಾನೆ. ಹಲವಾರು ಬಾರಿ ಬೆಂಗಳೂರು ಮನೆಯಲ್ಲೂ ಕೂಡ ನನ್ನ ಮೇಲೆ ಅತ್ಯಾಚಾರ ಆಗಿದೆ. ಇದರ ಪರಿಣಾಮ ನಾನು ಗರ್ಭಿಣಿಯಾದೆ. ಅದಾದ ನಂತರದಲ್ಲಿ ನನಗೆ ಗರ್ಭಪಾತ ಮಾಡಿಸುವಂತಹ ಕೆಲಸವನ್ನು ಕೂಡ ಮನು ಮಾಡಿದ್ದ. ಪ್ರೆಗ್ನೆಂಟ್ ಆಗಿದ್ದಾಗ ಗರ್ಭಪಾತ ಮಾಡಿಸಿದ್ದ ಮನು ಅನ್ನುವಂತಹ ಆರೋಪ. ಇಲ್ಲಿ ಅತ್ಯಾಚಾರ, ಹೊಡೆದು ಬಡ್ದು ಹೆಣ್ಣನ್ನ ಮಾನಸಿಕವಾಗಿ ಹಿಂಸಿಸಿರೋದು ಮತ್ತು ಗರ್ಭಪಾತದಂತಹ ಹೇಯ ಕೃತ್ಯಕ್ಕೆ ಕೈ ಹಾಕಿರೋದು, ಈ ಎಲ್ಲ ಹಿನ್ನೆಲೆಯಲ್ಲಿ ಸೆಕ್ಷನ್ಗಳು ದಾಖಲಾಗುತ್ತೆ. ಆರೋಪ ಏನು? ಮೊದಲನೇ ಆರೋಪ ಆಕೆಯದ್ದು ನಿರಂತರವಾಗಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ. ಮೊದಲದಾಗಿ ಶಿವಮೊಗ್ಗ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದಾಗ ಹೋಟೆಲಲ್ಲಾಗಿದೆ, ಆನಂತರ ಮನೆಗೆ ಬಂದು ಮಾಡಿದ್ದಾನೆ ಅಂತ. ಆರೋಪ 2 ಬಾರಿ, ಒಂದಲ್ಲ 2 ಬಾರಿ ಗರ್ಭಿಣಿಯಾಗಿದ್ದೆ ಗರ್ಭಪಾತವನ್ನ ಮಾಡಿಸಿದ್ದಾನೆ ಈ ಪಾಪಿ. ಆರೋಪ 3, ಬಲವಂತವಾಗಿ ಮದುವೆ ಮಾಡಿಕೊಳ್ಳಲಾಗಿದೆ. ಇದೆಲ್ಲವೂ ಕೂಡ ಹೊರಗೆ ಹೋಗಬಾರ್ದು, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನುವಂತಹ ಆಮಿಷವನ್ನು ಒಡ್ಡಿ ಭರವಸೆಯನ್ನ ಕೊಟ್ಟು ತಾಳಿ ಕಟ್ಟಿದ್ದ. ಆರೋಪ 4, ಖಾಸಗಿ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಇದನ್ನಿಟ್ಕೊಂಡು ನನ್ನನ್ನ ಬೆದರಿಸಲಾಗಿದೆ. ಖಾಸಗಿ ವಿಡಿಯೋವನ್ನ ಇಟ್ಕೊಂಡು ಪದೇ ಪದೇ ನನಗೆ ಬೆದರಿಕೆಯನ್ನು ಒಡ್ಡಿದ್ದಾನೆ. ಈ ಪ್ರಕರಣ ದಾಖಲಾಗದಂತೆ ಮತ್ತು ತನಗೆ ಸಹಕಾರವನ್ನು ಕೊಡುವಂತೆ ನನಗೆ ನಿರಂತರವಾಗಿ ಹಿಂಸೆಯನ್ನ ಕೊಟ್ಟಿದ್ದಾನೆ, ಹಿಂಸೆಗೊಳಗಾಗಿದ್ದೀನಿ ಅಂತ ಆಕೆ ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ವಿವರಗಳನ್ನು ಕೊಟ್ಟಿದ್ದಾಳೆ. ಒಟ್ಟು 5 ಆರೋಪಗಳು, ಗಂಭೀರ ಆರೋಪಗಳು ಮನು ಮೇಲಿದೆ. ತಾನೇನೂ ಮಾಡಿಲ್ಲ ಅನ್ನೋದೇ ಆಗಿದ್ದಿದ್ರೆ ತಲೆ ಮರೆಸ್ಕೊಳ್ಳುವಂತಹ ಪ್ರಮೇಯ ಬರ್ತಿರ್ಲಿಲ್ಲ. ಖುದ್ದು ಠಾಣೆಗೆ ಹೋಗಿ ಏನಾಗಿದೆ ಅನ್ನೋದನ್ನ ಫೇಸ್ ಮಾಡ್ತಿದ್ದ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈ ಏನು 5 ಆರೋಪಗಳು ಕೇಳಿ ಬರ್ತಾ ಇದೆ,
FIRನಲ್ಲಿ ಉಲ್ಲೇಖ ಆಗಿದೆ. ಎಲ್ಲವೂ ಕೂಡ ಗಂಭೀರ ಸ್ವರೂಪದಂತಹ ಆರೋಪಗಳೇ. ಈ ಬಗ್ಗೆ ಆಕೆ ಯಾಕೆ ಹಿಂದೆ ದೂರು ಕೊಡಲಿಲ್ವಂತೆ, ಅದರ ಬಗ್ಗೆ ಆಕೆ ಏನು ಹೇಳಿದ್ದಾಳೆ ಆ ಸ್ಟೇಟ್ಮೆಂಟಲ್ಲಿ? ದಿವ್ಯಾ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಾಮಿಡಿ ನಟ ಮಡೆನೂರು ಮನೆ ಮೇಲೆ FIR ದಾಖಲಾಗಿದೆ. ಸಹ ನಟಿಯೊಬ್ಬರು, ಸಹ ಕಲಾವಿದೆಯೊಬ್ಬರು ಅತ್ಯಾಚಾರ ದೂರನ್ನು ದಾಖಲು ಮಾಡಿದ್ದಾರೆ. ಆ ದೂರಿನ ಸಾರಾಂಶವನ್ನು ನೋಡಿದಂತಹ ಸಂದರ್ಭದಲ್ಲಿ 2018ರಲ್ಲಿ ಇಬ್ಬರ ನಡುವೆ ಖಸಗಿ ಚಾನಲ್ನ ಕಾರ್ಯಕ್ರಮವೊಂದರ ವೇಳೆ ಇಬ್ಬರಿಗೂ ಕೂಡ ಸ್ನೇಹವಾಗುತ್ತೆ. ಅವತ್ತಿನಿಂದ ಇಬ್ಬರು ಕೂಡ ಜೊತೆಯಲ್ಲಿರ್ತಾರೆ. ಅದಾದ ಬಳಿಕ 2022ರಲ್ಲಿ ಎಲ್ಲ ಒಂದಷ್ಟು ಜನ ಕಾಮಿಡಿ ನಟರನ್ನು ಶಿಕಾರಿಪುರಕ್ಕೆ ಕರೆದೊಯ್ದು ಒಂದು ಕಾಮಿಡಿ ಪ್ರೋಗ್ರಾಮನ್ನು ಈ ಮನು ಮಾಡಿಸಿರ್ತಾರಂತೆ. ಆ ಸಂದರ್ಭದಲ್ಲಿ ಈ ಸಂತ್ರಸ್ತ ಮಹಿಳೆ ಒಂದು ರೂಮ್ನಲ್ಲಿ, ಹೋಟೆಲ್ ರೂಮ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಆಕೆಯ ರೂಮ್ಗೆ ಬಂದು ಬಲವಂತವಾಗಿ ಆಕೆಯ ಇಚ್ಛೆಯ ವಿರುದ್ಧವಾಗಿ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ. ಅದಾದ ಬಳಿಕ 2022 ಡಿಸೆಂಬರ್ನಲ್ಲಿ ನಾಗರಬಾವಿಯ ಈಕೆಯ ಬಾಡಿಗೆ ಮನೆಗೆ ಬಂದು ಕೂಡ ಹಲವಾರು ಬಾರಿ ಇದೇ ರೀತಿಯಾಗಿ ಅತ್ಯಾಚಾರವನ್ನು ಎಸಗಿರ್ತಾರೆ. 2023ರಲ್ಲಿ ಈಕೆ ಪ್ರೆಗ್ನೆಂಟ್ ಆದಂತಹ ಸಂದರ್ಭದಲ್ಲಿ ಅಬಾರ್ಷನ್ ಮಾತ್ರೆಯನ್ನು ಕೊಡಿಸಿ ಅಬಾರ್ಷನ್ ಮಾಡಿಸಿರ್ತಾರೆ ಅನ್ನೋದು ಇದೀಗ ಈ ಸಂತ್ರಸ್ತೆ ಕೊಟ್ಟಂತಹ ದೂರು. ಅದರ ಜೊತೆಗೆ ಈತ ಯಾವಾಗ ಫಿಲಮ್ ಮಾಡ್ತಿದ್ದೀನಿ ಅಂತ ಹೇಳಿದ್ನೋ ಆ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನು ಕೂಡ ನಾನು ಕೊಟ್ಟಿದ್ದೀನಿ, ಆದರೆ ನೆಪ ಮಾತ್ರಕ್ಕೆ ಆತ ನನಗೆ ತಾಳಿಯನ್ನು ಕಟ್ಟಿ ಈ ರೀತಿಯಾಗಿ ನನಗೆ ಹಿಂಸೆಯನ್ನು ಕೊಟ್ಟಿರೋದು, ಅತ್ಯಾಚಾರವನ್ನು ನಡೆಸಿರೋದು ಮತ್ತು ಕೊಲೆ ಮತ್ತು ಹಲ್ಲೆ ಬೆದರಿಕೆಯನ್ನು ಮಾಡಿದ್ದಾರೆ ಅನ್ನೋ ಮಟ್ಟಿಗೆ ಇದೀಗ ದೂರನ್ನು ದಾಖಲು ಮಾಡಿದ್ದಾರೆ. ಸದ್ಯ ಆರಂಭಿಕ ಹಂತದಲ್ಲಿ ಇದೀಗ FIR ದಾಖಲಾಗಿ ಆ ಸಂತ್ರಸ್ತ ಸಹ ಕಲಾವಿದೆ ಏನಿದ್ದಾರೆ ಅವರ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಅವರ ವಿಚಾರಣೆಯಲ್ಲಿ ಇವೆಲ್ಲವೂ ಕೂಡ ಹೊರಬರಬೇಕಾಗುತ್ತೆ. ಅಂದರೆ ಇಷ್ಟು ದಿನ ತಡವಾಗಿ ದೂರನ್ನು ಕೊಡೋದಕ್ಕೆ ಕಾರಣ ಏನು, ಯಾವಾಗಿನಿಂದ ಪರಿಚಯ, ಮತ್ತು ಅದಕ್ಕೆ ಬೇಕಾದಂತಹ ಪೂರಕ ಸಾಕ್ಷಿಗಳು, ಇವೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ನಲ್ಲಿ ಪೊಲೀಸರು ಕಲೆ ಹಾಕುವ ಕೆಲಸವನ್ನು ಮಾಡ್ತಾರೆ. ಆದರೆ ಒಂದಂತೂ ಸತ್ಯ, 2022 ಮತ್ತು 2023ರಲ್ಲಿ ನಡೆದಂತಹ ಈ ಒಂದು ಘಟನೆ ಏನಿದೆ, ಅತ್ಯಾಚಾರ ಪ್ರಕರಣ ಏನಿದೆ, ಅದಕ್ಕೆ ಇದೀಗ ದೂರನ್ನು ಕೊಡುವ ಕೆಲಸವನ್ನು ಸಂತ್ರಸ್ತೆ ಮಾಡಿದ್ದಾರೆ. ಅದು ಯಾವ ಕಾರಣಕ್ಕೆ ತಡವನ್ನು ಮಾಡಿದ್ರೋ, 2 ವರ್ಷ ಯಾಕೆ ಕಾಯ್ತಿದ್ರೋ ಗೊತ್ತಿಲ್ಲ. ಅವರೇ ಹೇಳ್ಕೊಂಡಿರುವಂತೆ 2023ರಲ್ಲಿ ನನಗೆ ತಾಳಿಯನ್ನು ಕಟ್ಟಿದ್ದಾನೆ ಅನ್ನೋ ಮಟ್ಟಿಗೆ ಆಕೆ ಕೂಡ ಹೇಳ್ಕೊಂಡಿದ್ದಾರೆ. ಅದಾದ ಬಳಿಕ ಇಬ್ಬರ ನಡುವೆ ಯಾವ ರೀತಿಯ ಮನಸ್ತಾಪಗಳು ಬಂತು ಗೊತ್ತಿಲ್ಲ. ಆದರೆ ಈಗ ಆ ಕಾಮಿಡಿ ನಟ ಒಂದು ಸಿನಿಮಾವನ್ನು ಕೂಡ ಮಾಡಿದ್ರು. ನಾಳೆ ಆ ಸಿನಿಮಾ ರಿಲೀಸ್ ಆಗಬೇಕಿತ್ತು ರಾಜ್ಯಾದ್ಯಂತ, ಕುಲದಲ್ಲಿ ಕೀಳು ಯಾವುದು ಅಂತೇಳಿ ಆ ಫಿಲಮ್ಮು. ಅದಕ್ಕೋಸ್ಕರ ಸಾಕಷ್ಟು ಪ್ರಮೋಷನನ್ನು ಕೂಡ ಮಾಡಿದರು. ಆದರೆ ಇದೀಗ ಅತ್ಯಾಚಾರ ಪ್ರಕರಣ FIR BNS ಅಡಿ ದಾಖಲಾಗ್ತಿದ್ದಂತೆ ಇದೀಗ ನಟ ತಲೆಮರೆಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆತನನ್ನು ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಾಡ್ತಿದ್ದಾರೆ. ಇದಕ್ಕೆ ಥ್ಯಾಂಕ್ ಯು ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ. ಅಮಾಯಕ ಮುಗ್ಧ ಮುಖದ ಹಿಂದೆ ಎಂತಹ ವಿಕೃತಿ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಸದ್ಯ ಪ್ರಕರಣ ದಾಖಲಾಗಿದೆ, ಆತ ತಲೆಮರೆಸ್ಕೊಂಡಿದ್ದಾನೆ.